ನೀವೇ ನೋಡಿದ್ರೆ ಎಷ್ಟು ಸಲ ನಗ್ತಾ ಇದ್ರು ಸಿನಿಮಾದಲ್ಲಿ ಅಂತ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಆಗಿರೋದ್ರಿಂದ ತಂದೆ ಮಗಂದು ಒಂದು ಸ್ವಲ್ಪ ಎಮೋಷನ್ ಟ್ರೈ ಮಾಡಿದ್ದೀನಿ. ನನ್ಗೆ ಗೊತ್ತಿರೋಂಗೆ ನಾನು ಕೆಲವೊಂದು ವೀಡಿಯೋಸ್ಗಳೆಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಇಂಟರ್ವಲಲ್ಲಿ ಎಷ್ಟೊಂದು ಜನ ಅಳ್ತಾ ಇದ್ರು ತಂದೆ ಮಗಂದು ಎಮೋಷನ್ಸ್ ನೋಡಿ. ಮತ್ತು ಮಿನಿಮಮ್ ಅಂದರೆ ತುಂಬ ಸಲ ನಗ್ತಾ ಇದ್ದಾರೆ. ಫಸ್ಟ್ ಹಾಫು ನಗ್ತಾ ಇದ್ರು, ಸೆಕೆಂಡ್ ಹಾಫು ನಗ್ತಾ ಇದ್ರು. ಮತ್ತು ಇವಾಗ ನಾನು ಹೋಗ್ಬೇಕಾದ್ರೂ ಅಷ್ಟೇ, ನಮ್ಗೆ ಯಾವುದೇ ನೆಗೆಟಿವ್ ರಿವ್ಯೂಸು ಇಲ್ಲ ಕೂಡ. ಸೊ ಎಲ್ಲರೂ ಹೇಳ್ತಾ ಇದ್ದಾರೆ ತುಂಬ ಪಾಸಿಟಿವ್ ಆಗಿದೆ, ಸಖತ್ತಾಗಿದೆ. ಮತ್ತು ವಯಸ್ಸಾದವರು ತುಂಬ ಇಷ್ಟಪಡ್ತಾ ಇದ್ದಾರೆ. ನೀವು ನೋಡ್ಬೋದು, ಎಲ್ಲ ಫ್ಯಾಮಿಲಿ ಬಂದು ನಿಂತಿದ್ದಾರೆ ಇವಾಗ ಮ್ಯಾಟ್ನಿಗೆ. ಸೊ ಅದು ನಂಗೆ ಖುಷಿ ಅನ್ನಿಸ್ತಾ ಇದೆ ಮೇಡಮ್. ಒಳ್ಳೆ ಸ್ಟ್ರೆಸ್ ಬಸ್ಟರು ಮೇಡಮ್. ಮನ್ಸಾರೆ ನೋಡ್ಬೋದು, ಮನ್ಸಾರೆ ನಗ್ಬೋದು. ಅದು ಫ್ಯಾಮಿಲಿಗಂತೂ ಲೈಕ್ ಹಬ್ಬದ ಊಟನೇ ಅಂತ ಹೇಳ್ಬೋದು. ತುಂಬ ಖುಷಿ ಆಗ್ತಿದೆ ಮ್ಯಾಮ್. ಅಂದರೆ ಇಷ್ಟು ದಿನ ಸ್ಮಾಲ್ ಸ್ಕ್ರೀನಲ್ಲಿ ನೋಡ್ತಿದ್ರು, ನಮ್ದೆಲ್ಲ ಡ್ರೀಮ್ ಇದ್ದಿದೆ ಬಿಗ್ ಸ್ಕ್ರೀನ್ ಅಂತ. ನಮ್ಮನ್ನ ಆಕ್ಸೆಪ್ಟ್ ಮಾಡಿ ಫಸ್ಟ್ ಡೇ ಇಷ್ಟು ಜನ ಬಂದು ಚಿಕ್ಕವರಿಂದ ವಯಸ್ಸಾದವರೆಲ್ಲ ಜಾಯಿನ್ ಆಗಿರೋದಕ್ಕೆ ತುಂಬ ಖುಷಿ ಆಗ್ತದೆ. ಅದಿನ್ನೂ ಇರುತ್ತೆ ಒಂದು ಸ್ವಲ್ಪ ದಿನ, ಫಸ್ಟ್ ಟೈಮ್ ಅಲ್ವಾ. ಸೊ ಫಸ್ಟ್ ಡೇ ಫಸ್ಟ್ ಶೋ ಅಲ್ವಾ, ಸೊ ಸ್ವಲ್ಪ ಟೆನ್ಷನ್ ಇದೆ, ಹಾಗೆ ಖುಷಿನೂ ಇದೆ. ಚೆನ್ನಾಗಿ ರಿಸೀವ್ ಮಾಡ್ತಿದ್ದಾರೆ. ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ, ಸ್ಕೂಲ್ ಸ್ಟೂಡೆಂಟ್ಸ್ ಬಂದಿದ್ದಾರೆ, ವಯಸ್ಸಾದವರೆಲ್ಲ ಬಂದು ನೋಡಿ ತುಂಬ ಚೆನ್ನಾಗಿದೆ ಅಂತ ನಗ್ತಾ ಇದ್ದಾರೆ. ಎಮೋಷ್ನಲ್ ಸೀನ್ಗೆ ಅಳ್ತಾ ಇದ್ದಾರೆ. ಸೊ ಖುಷಿ ಆಗ್ತಿದೆ ಮ್ಯಾಮ್. ನನಗೆ ಅಪ್ಪಮ್ಮನ ಸೀನ್ ತುಂಬ ಕನೆಕ್ಟ್ ಆಯ್ತು ಮ್ಯಾಮ್. ಅದು ಪ್ರತಿ ಸಲ ನೋಡಿದಾಗಲೂ ನನಗೆ ಅಳು ಬರುತ್ತೆ. ಅಂದರೆ ಅಪ್ಪ ಅಮ್ಮನವರು ಯಾರೇ ಆಗಲಿ, ರಿಚ್ ಪೂರ್ ಅಂತಿಲ್ಲ, ಮಕ್ಕಳಿಗೋಸ್ಕರ ತುಂಬ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಆ ಸ್ಯಾಕ್ರಿಫೈಸ್ ಯಾರಿಗೆ ಆದ್ರೂ ಈವನ್ ದೊಡ್ಡವರು, ಎಷ್ಟೊಂದು ಸಲ ದೊಡ್ಡವರು ಅಪ್ಪ ಅಮ್ಮ ಸೀನ್ ನೋಡಿ ಫೀಲ್ ಆದವ್ರು ಇದ್ದಾರೆ. ಸೊ ಯಾವತ್ತಿದ್ರು ಅಪ್ಪ ಅಮ್ಮನೇ ಅಲ್ವಾ. ಸೊ ಆ ಸೀನ್ ತುಂಬ ಕನೆಕ್ಟ್ ಆಗುತ್ತೆ ಮ್ಯಾಮ್. ಹಾಯ್ ಎಲ್ರಿಗೂ ಹಾಯ್, ನಮಸ್ತೆ. ಅದೇ ಮ್ಯಾಮ್, ಅಂದರೆ ಒಂದು ಮೆಸೇಜ್ನೇ ಕಾಮಿಡಿ ವೇಯಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಅಂದರೆ ನಮ್ಮ ಯೂಟ್ಯೂಬ್ ಆಡಿಯನ್ಸ್ ಇದ್ದಿದ್ದೆ ಕಾಮಿಡಿ ಅಲ್ವಾ. ಸೊ ನಾವು ಕಾಮಿಡಿ ಬಿಟ್ಟು ಬೇರೆ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಆ ಕಾಮಿಡಿಲೇ ಒಂದು ಚಿಕ್ಕದಾಗಿ ಏನೋ ಒಂದು ಸಣ್ಣ ಪುಟ್ಟ ಎಮೋಷನ್ಸು, ತಂದೆ ಮಗನ ಬಾಂಧವ್ಯದ ಬಗ್ಗೆ, ಆಮೇಲೆ ಇವತ್ತಿನ ಯೂತ್ಸು ಅಪ್ಪ ಅಮ್ಮನ ವ್ಯಾಲ್ಯೂಸ್ ಗೊತ್ತಿಲ್ಲದೆ ಅವ್ರ ಸ್ಯಾಕ್ರಿಫೈಸಸ್ನ ಕೇರ್ಲೆಸ್ಸಾಗಿ ತೊಗೊಂಡು ಲೈಫ್ ಹೆಂಗೆ ಹಾಳು ಮಾಡ್ಕೊತಾ ಇದ್ದಾರೆ ಅನ್ನೋ ಒಂದು ಚಿಕ್ಕ ಲೈನ್ನ ಕಾಮಿಡಿಯಾಗಿ ಹೇಳೋದಕ್ಕೆ, ನಮ್ಮ ಸ್ಟ್ರೆಂತ್ ಕಾಮಿಡಿ. ಸೊ ಕಾಮಿಡಿಯಾಗಿ ಹೇಳೋದಕ್ಕೆ ಟ್ರೈ ಮಾಡಿದ್ದೀವಿ. ಜನಕ್ಕೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀವಿ. ಮೊನ್ನೆ ಪ್ರೀಮಿಯರಿಂದನೂ ನೀವು ನೋಡ್ತಾ ಇದ್ದೀರಾ, ಅಲ್ಲೂ ಹೌಸ್ಫುಲ್ ಆಗಿತ್ತು. ನಿನ್ನೆ ಹೊರೇನಲ್ಲಿ ಶೋ ಮಾಡಿದ್ವಿ, ಅಲ್ಲೂ ಹೌಸ್ಫುಲ್ ಆಗಿತ್ತು ಆಲ್ಮೋಸ್ಟು. ಇವತ್ತು ಜನ ಬಂದಿದ್ದಾರೆ. ಸೊ ನೀವು ಇವಾಗ ತಲುಪಿಸ್ಕೊಡ್ಬೇಕು ಅಲ್ಲ. ನಿಮಗೆ ಗೊತ್ತು, ಅವ್ರನ್ನ ರೀಚ್ ಮಾಡೋದೇ ಇವತ್ತು ಒಂದು ಸಾಧನೆ ಥರ, ಒಂದು ಅವಾರ್ಡ್ ತಗೊಂಡಂಗೆ ಆಗೋಯ್ತು ನಮಗೆ. ಬಟ್ ಏನು ಅಂದರೆ ನಾವು ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ರೀಚ್ ಆದಮೇಲೆ ಗೊತ್ತಾಗಿದ್ದು ಸರ್ ನಮ್ಮ ಕಂಟೆಂಟ್ಸ್ನ ಫಾಲೋ ಮಾಡ್ತಾರೆ ಅಂತ. ಡೈಲಾಗ್ ಸಮೇತ ಹೇಳ್ತಾ ಇದ್ದಾರೆ ನಮ್ಮ ಶಾರ್ಟ್ ಫಿಲಮ್ಸ್ದು. ಗೌರವ್ ಬಂದರೆ ಅತ್ತೆ ಸೊಸೆ ಜಗಳ ಮಾತ್ರ ನೀನು ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತಾರೆ. ನನಗೆ ಕಂಟೆಂಟ್ ಸಖತ್ತಾಗಿ ಮಾಡ್ತೀಯ ಸುಧಾಕರ್ ಅಂದರು. ನಮ್ಮ ಪಾಯಲ್ಲಿ ಮಾತಾಡ್ಸಿದ್ರು. ಕಾರ್ತಿಕ್ ಅಂದರು ಟ್ರೈಲರಲ್ಲಿ ಒಂದು ಲಾಸ್ಟ್ ಡೈಲಾಗ್ ಬರುತ್ತೆ. ಯಾರೋ ಆಂಟಿ ಬಂದ್ಬಿಟ್ಟು ಕೇಳ್ತಾರೆ, ಏನಪ್ಪ ನೀನು ಹೆಂಡತಿ ಚೆನ್ನಾಗಿದ್ದಾಳ ಅಂತಾರೆ. ಕಾರ್ತಿಕ್ ಪಾಸಲ್ಲಿ ಆ್ಯಾವ್ರೇಜ್ ಫಿಗರ್ ಆಂಟಿ ಅಂತಾರೆ. ಆ ಡೈಲಾಗ್ನ ಸರ್ ಹೇಳ್ತಾ ಇದ್ದಾರೆ. ಎಲ್ಲೋ ಮಗ, ಅವ್ನ ಟೈಮಿಂಗ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿತ್ತು, ಅವನ ಹತ್ರ ಮಾತಾಡಿಸು ಅಂತ. ಕಾರ್ತಿಕ್ ಹತ್ರ ಅವರೇ ಮಾತಾಡಿದ್ರು. ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಮಾತಾಡಿದ್ದಾರೆ. ನಮಗೆ ಕೈ ಕಾಲೆಲ್ಲ ನಡ್ಕ ಅವ್ರ ವಾಯ್ಸ್ ಕೇಳಿದ ತಕ್ಷಣ ಅವ್ರು ವೆರಿ ಕ್ಯಾಶುವಲಾಗಿ ಮಾತಾಡ್ತಾವ್ರು. 10 ನಿಮಿಷ ಮಾತಾಡಿದ್ರು. ನಾವು ಹೇಳಿದ್ವಿ ಸರ್ ವರ್ಲ್ಡ್ನ ಶೇಕ್ ಮಾಡಬೇಕು ನೀವು, ಟಾಕ್ಸಿಕ್ಕಿಂದ ಇಂಡಿಯಾ ಎಲ್ಲ ವರ್ಲ್ಡ್ ಶೇಕ್ ಮಾಡಬೇಕು ಅಂದ್ವಿ. ಮಾತಾಡಾದ್ಮೇಲೆ ಅಣ್ಣ ಏನಾದರೂ ಮಾಡಿಕೊಡಿ ಅಣ್ಣ ನಿಮ್ಮ ಕಡೆಯಿಂದ ಸಪೋರ್ಟು ಅಂದಿದ ತಕ್ಷಣ ಸ್ಪಾಟಲ್ಲಿ ಅವರು ಟೀಮ್ ಅವ್ರಿಗೆ ಹೇಳಿದ್ರು, ಇದು ನನ್ನ ಸಿನಿಮಾ ಕಂಡ್ರೋ ಅಮೃತ್ ಅಂಜನ್, ನನ್ನ ಸಿನಿಮಾ. ನೀವು ನನ್ನ ಸಿನಿಮಾನ ಹೆಂಗೆ ಪ್ರಮೋಟ್ ಮಾಡ್ತೀರಾ ಹಂಗೆ ಹುಡುಗರಿಗೆ ಸಪೋರ್ಟ್ ಮಾಡಿಕೊಡ್ಬೇಕು. ಶಾರ್ಟ್ ಫಿಲಮ್ಸು, ರೀಲ್ಸು, ಕಂಟೆಂಟ್, ಸೋಷಿಯಲ್ ಮೀಡಿಯಾ ಮಾಡಿಕೊಂಡು ಅವ್ರ ಬೌಂಡ್ರೀಸ್ ದಾಟಿ ಸಿನಿಮಾ ಮಾಡಿದ್ದಾರೆ. ಆ ಹುಡುಗರನ್ನ ಇಂಡಸ್ಟ್ರಿಲಿ ನೀವು ಉಳಿಸ್ಕೋಬೇಕು ಅಂತ ಅವರು ಫುಲ್ ಟೀಮ್ಗೆ ಓಪನಾಗಿ ಹೇಳಿದ್ರು. ಟೀಮವರೆಲ್ಲ ಹೇಳಿದ್ರು, ಅವ್ರ ಟೀಮವರು ಹೇಳಿದ್ರು, ನಮ್ಮ ಬಾಸು ಪರ್ಮಿಷನ್ ತಗೊಳೋದು ಅಷ್ಟು ಚಿಕ್ಕ ವಿಷಯ ಅಲ್ಲ. ಚಿಕ್ಕಣ್ಣವ್ರಿಗೆ ಈ ಪರ್ಮಿಷನ್ ಕೊಟ್ಟಿದ್ರು, ಅದಾದಮೇಲೆ ಕೊಟ್ಟಿರೋದು ನಿಮಗೆ ಮಾತ್ರ. ನಿಮ್ಮ ಟೀಮ್ ಅಂದರೆ ಅಷ್ಟು ಅವ್ರಿಗೆ ಅಭಿಮಾನ ಇದೆ. ಅವ್ರ ನಂಬಿಕೆನ ಉಳಿಸ್ಕೊಳ್ಳಿ, ಒಳ್ಳೆ ಸಿನಿಮಾ ಮಾಡಿರಿ ಅಂತ ಹೇಳಿದ್ರು. ಸೊ ಯಶ್ ಅಣ್ಣವ್ರಿಗಾಗಲಿ, ಅವರು ಫುಲ್ ಟೀಮ್, ಅವ್ರು ರಾಕಿ ಅಣ್ಣ, ಆಕಾಶ್ ಗೌಡ್ರು ಅಣ್ಣ, ನಿಮ್ಮೆಲ್ರಿಗೂ ಹೇಳ್ತಾ ಇದ್ದೀವಿ, ನಿಮ್ಮ ನಂಬಿಕೆನ ಉಳಿಸ್ಕೊತೀವಿ. ಇನ್ನು ಅಣ್ಣನ ಥರನೇ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ. ಅಣ್ಣ ಯಾವತ್ತೋ ಒಂದು ದಿವಸ ಪ್ರೌಡ್ ಫೀಲ್ ಆಗಬೇಕು, ಇಲ್ಲಪ್ಪ ಅವತ್ತು ಆ ಹುಡುಗರಿಗೆ ಸಪೋರ್ಟ್ ಮಾಡಿದೆ, ಇವತ್ತು ಒಳ್ಳೆ ಸಿನಿಮಾ ಮಾಡ್ತಾವ್ರೆ ಅಂತ ಅನ್ಸ್ಕೊತೀವಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇನ್ನೇನು ಹೇಳೋಕ್ಕಾಗಲ್ಲ, ಬ್ಯುಸಿ ಶೆಡ್ಯೂಲಲ್ಲ. ಅದೇ ಹೇಳಿದ್ರು 5 ಲ್ಯಾಂಗ್ವೇಜ್ ಸಿನಿಮಾ ಕಾಣೋ ಕೆಲಸ ಜಾಸ್ತಿ ಇದೆ. ಬಟ್ ಆದಷ್ಟು ಬೇಗ ಕರ್ಸ್ಕೊತೀನಿ ಇಡೀ ಟೀಮ್ನ. ನಾನು ಮೀಟ್ ಅಂತೂ ಮಾಡ್ತೀನಿ. ಇದು ಕೆಲಸಗಳು ಮುಗ್ದೋಗ್ಲಿ, ಫ್ರೀ ಆಗಿದ ತಕ್ಷಣ ಸಿಗೋಣ ಅಂತ ಹೇಳಿದ್ದಾರೆ. 100% ಕರ್ಸ್ಕೊತಾರೆ. ಸಾರ್ ಒಂದು ಪೋಸ್ಟ್ ಹಾಕಿದ್ರೆ ನೀವು ಅರ್ಥ ಮಾಡ್ಕೋಬೇಕು ಸರ್ ನಮ್ಮ ಟೀಮ್ ಮೇಲೆ ಎಷ್ಟು ಅಭಿಮಾನ ಇದೆ ಅಂತ. 100% ಕರ್ಸ್ಕೊತಾರೆ. ಅಷ್ಟೊತ್ತಿಗೆ ಸಿನಿಮಾ ಗೆದ್ದಿದ್ರೆ ನಮಗೂ ಹೋಗೋದಕ್ಕೆ ಒಂದು ಮುಖ ಇರುತ್ತೆ, ಹೇಳೋದಕ್ಕೆ ಅಣ್ಣ ನೀವು ಸಪೋರ್ಟ್ ಮಾಡಿದಕ್ಕೆ ಒಂದು ಸಿನಿಮಾ ಗೆಲ್ಸ್ಕೊಂಡು ಅಣ್ಣ ಅಂತ. ಸೊ ಮತ್ತೆ ಹೇಳ್ತೀನಿ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇವತ್ತು ನೀವು ಒಂದೇ ಒಂದು ಸ್ಟೋರಿ ಹಾಕಿದ್ರಿಂದ ನಿನ್ನೆಯಿಂದ ಸಿನಿಮಾ ರೇಂಜಸ್ ಚೇಂಜ್ ಆಗಿದೆ, ಬುಕ್ಕಿಂಗ್ಸ್ ಆಗ್ತಾ ಇದ್ದಾವೆ,
ಈ ಹೊಸಬ್ರು ಸಿನಿಮಾಗೆ ಎಲ್ಲ ಶೋಸಲ್ಲೂ ಒಂದು 20-30 ಟಿಕೆಟ್ಸು ಆರ್ಗ್ಯಾನಿಕಾಗಿ ಬುಕ್ ಆಗ್ತಾ ಇದೆ. ತುಂಬ ಥ್ಯಾಂಕ್ಸ್ ಅಣ್ಣ. ಒಂದು ಕಾಮಿಡಿ ಎಂಟರ್ಟೈನರ್ ಮೇಯ್ನ್ ಇರೋದೇ ಸಿನಿಮಾ 2.5 ಗಂಟೆ ಸಿನಿಮಾಲಿ ನೀವು ಒಂದೂವರೆ ಗಂಟೆ ಸಿನಿಮಾ ನಗ್ತಾನೆ ಇರ್ತೀರಾ. ಆದರೆ ಜೊತೆಗೆ ಒಂದು ಸಣ್ಣ ಪುಟ್ಟ ತಂದೆ ಮಗನ ಬಾಂಧವ್ಯ, ಪೇರೆಂಟ್ಸ್ ಒಂದು ರಿಲೇಷನ್ಶಿಪ್ಪು ಅದೆಲ್ಲ ಬೇಸ್ ಮಾಡಿ ಒಂದು ಚಿಕ್ಕ ಕತೆ ಮಾಡಿ ಕಾಮಿಡಿ ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ನೀವು ಒಂದು ಸ್ಟ್ರೆಸ್ ಬಸ್ಟರ್ಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಅಮೃತಾಂಜನಿಗೆ ಬನ್ನಿ. ಅದೇ ಈಗಿನ ಕಾಲೇಜ್ ಸ್ಟೂಡೆಂಟ್ಸ್ಗೆ ಹೆಂಗೆ ಅದೆಲ್ಲ ಬೇಸ್ ಮಾಡಿದ್ದೀವಿ. ಸೊ ಅವ್ರಿಗೆ ಗೊತ್ತಾಗುತ್ತೆ, ಅವ್ರ ಸಿನಿಮಾಗೆ ಬಂದರೆ ಡೆಫಿನೆಟ್ಲಿ ಅವ್ರಿಗೆ ಗೊತ್ತಾಗುತ್ತೆ ಅವ್ರು ಏನು ತಪ್ಪು ಮಾಡ್ತಾ ಇದ್ದಾರೆ, ಏನು ಸರಿ ಮಾಡ್ತಾ ಇದ್ದಾರೆ ಅಂತ ನಮ್ಮ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸಿಕ್ಕಿದೆ ಸರ್, ಬಟ್ ಅದು ನೋಡಿದ್ರಲ್ಲ ನೀವೇ. ಚೆನ್ನಾಗಿತ್ತಾ? ನೀವೇ ಹೇಳಬೇಕು ಆ ಗಿಫ್ಟ್ ಹೇಗಿದೆ ಅಂತ. ಚೆನ್ನಾಗಿದೆ. 2,000 ರೂಪಾಯಿ ಪಾರ್ಟಿ ಕೊಡಿಸ್ತೀನಿ ಎಲ್ರಿಗೂ. ತುಂಬ ಖುಷಿ ಆಗ್ತಿದೆ ಸರ್, ಆಡಿಯನ್ಸ್ ರಿಯಾಕ್ಷನ್ ನೋಡಿ ಖುಷಿ ಆಗ್ತಿದೆ. ಇವತ್ತು ರಿಸಲ್ಟ್ ಸಿಕ್ಬಿಡ್ತು, ನಮ್ಮ ಎಕ್ಸಾಮ್ ಬರೆದಿದ್ವಿ ಇಷ್ಟು ದಿನ, ರಿಸಲ್ಟ್ ಸಿಕ್ಬಿಡ್ತು. ಪಾಸ್ ಆಗಿರೋ ಖುಷಿಲಿ ನಾವೆಲ್ಲ ಸಿನಿಮಾ ತಂಡ ಇದ್ದೀವಿ. ತುಂಬ ಖುಷಿ ಆಗ್ತಿದೆ. ಹೌದು, ಯಶ್ ಸರ್ ಕಡೆಯಿಂದ ನಮಗೆಲ್ಲರಿಗೂ ಬ್ಲೆಸ್ಸಿಂಗ್ ಸಿಕ್ಕಿದೆ. ಆ್ಯಂಡ್ ಅವ್ರ ಪೇಜಲ್ಲಿ ನಮ್ಮ ಪೋಸ್ಟರ್ನ ಶೇರ್ ಮಾಡಿ ಒಂದಷ್ಟು ಶೇರ್ ಮಾಡಿದ್ದಾರೆ ಅವ್ರ ಒಪಿನಿಯನ್. ತುಂಬ ಚೆನ್ನಾಗಿದೆ. ಇಷ್ಟು ವರ್ಷದಿಂದ ನಗಿಸ್ಕೊಂಡು ಬಂದಿದ್ದೀರಾ ನೀವೆಲ್ಲ. 100% ಸ್ಕ್ರೀನ್ ಮೇಲೆ, ಬೆಳ್ಳಿತೆರೆ ಮೇಲೆ ನಮ್ಮನ್ನೆಲ್ಲರನ್ನೂ ನಗಿಸ್ತೀರಾ ಅನ್ನೋ ಹೋಪ್ಸ್ ಇದೆ ಅಂತ ಅವ್ರಿಗೆ ಆ್ಯಕ್ಚುಲಿ ಟ್ರೇಲರ್ ನೋಡಿ ಇಷ್ಟ ಆಗಿ ಅವರು ಸಪೋರ್ಟ್ ಮಾಡಿದ್ದಾರೆ. ಇದಕ್ಕಿಂತ ಬ್ಲೆಸ್ಸಿಂಗ್ ಇನ್ನೇನು ಇಲ್ಲ ಅಂತ ಅಂದ್ಕೊಳ್ತೀವಿ. ಆ್ಯಂಡ್ ವಿ ಆರ್ ಸೋ ಬ್ಲೆಸ್ಡ್. ಅದೇ 2,000 ರೂಪಾಯಿ ನೋಟಲ್ಲಿ ನಮಗೆಲ್ಲ ಪಾರ್ಟಿ ಕೊಡಿಸ್ತೀರಾ ಅಂತ ಕೇಳಿದ್ದಾರೆ. ಅದು ಬಿಟ್ಟರೆ ನನ್ನ ಎಲ್ಲ ಸೀನ್ಸು ಅದೇ ಬೆಳ್ಳಿ ಪರದೆ ಮೇಲೆ ನಾವು ಏನು ಕಾಣಿಸ್ಕೊತೀವಿ ಸ್ಕ್ರೀನ್ ಮೇಲೆ ಬಂದಿದ ತಕ್ಷಣ ನೀವು ನಮ್ಮ ಮುಖದಲ್ಲಿ ನಗು ತರಿಸ್ತೀರಾ ಅಂತ ಕಾಂಪ್ಲಿಮೆಂಟ್ ಎಲ್ಲರೂ ಕೊಡ್ತಾ ಇದ್ದಾರೆ. ಸೊ ಇದಕ್ಕಿಂತ ಒಬ್ಬ ಆರ್ಟಿಸ್ಟಿಗೆ ಇನ್ನೊಂದು ಖುಷಿ ಇಲ್ಲ ಅಂತ ಅಂದ್ಕೊಳ್ತೀನಿ. ನಗ್ಸೋದು ತುಂಬ ಕಷ್ಟ ಅಂತ ಹೇಳ್ತಾರೆ, ಆ ಕೆಲಸ ನಾವು ಮಾಡಿದ್ದೀವಿ ಅಂತ ಹೇಳೋಕ್ಕೆ ಹೆಮ್ಮೆ ಇದೆ ಮೇಡಮ್. ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್ ಎಲ್ಲರಿಗೂ. ಮೊನ್ನೆ ಪ್ರೀಮಿಯರ್ ಮಾಡಿದಾಗ ಕೂಡ ನೀವೆಲ್ಲ ನೋಡಿರ್ಬೋದು, ಓವರ್ ಕ್ರೌಡೆಡ್ ಆಗಿ ಎಲ್ಲ ವಾಪಸ್ ಹೋಗಿರೋದು. ಆ್ಯಂಡ್ ನಿನ್ನೆ ಪೇಡ್ ಪ್ರೀಮಿಯರ್ ಕೂಡ ಮಾಡಿದ್ವಿ, ಅದಕ್ಕೂ ಒಳ್ಳೆ ರೆಸ್ಪಾನ್ಸ್ ಇದೆ. ಇವತ್ತು ಕೂಡ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಇವರೆಲ್ಲ ಬಂದಿದ್ದಾರೆ. ರೆಸ್ಪಾನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಬಿಫೋರ್ ಫಸ್ಟ್ ಹಾಫ್ ಏನಿದೆ ಅದರಲ್ಲಿ ಕೆಲವರು ಹತ್ತಿರೋದು ಉಂಟು. ಆ್ಯಂಡ್ ಇನ್ನು 2 ಅವರ್ಸ್ ಏನಿದೆ ಅಲ್ಲ, ಆ 2 ಅವರ್ಸು ಫುಲ್ ಎಂಟರ್ಟೈನ್ಮೆಂಟ್ ಆಗಿದೆ. ಎಲ್ಲರೂ ಹೇಳ್ತಿರೋದು ತುಂಬ ಚೆನ್ನಾಗಿದೆ, ಸಕ್ಸಸ್ ಆಗುತ್ತೆ ಅಂತ. ಆ್ಯಂಡ್ ಫಸ್ಟ್ ಡೇ ಫಸ್ಟ್ ಶೋ ಹೇಗಿದೆ ಕ್ರೌಡ್ ಅಂತ ನೀವೇ ನೋಡ್ತಾ ಇದ್ದೀರಾ. ತುಂಬ ಖುಷಿ ಆಗುತ್ತೆ. ಅದ್ರ ಜೊತೆಗೆ ನೆನ್ನೆ ಯಶ್ ಸರ್ ಕೂಡ ನಮ್ಮ ಅಮೃತಾಂಜನ ಪೋಸ್ಟರ್ನ ಪೋಸ್ಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ರವಿಚಂದ್ರನ್ ಸರ್ ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ನ್ಯೂ ಕಮ್ಮರ್ಸ್ಗೆ ಈ ಥರ ಸ್ಟಾರ್ ಸೆಲೆಬ್ರಿಟಿಗಳು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನನಗೆ ತುಂಬ ಖುಷಿ ಇದೆ. ಸಖತ್ತಾಗಿತ್ತು ಸರ್. ಏನಕ್ಕೆ ಅಂದರೆ ಈಗ ಇಷ್ಟು ದಿನ ಎಲ್ಲ ಸಪ್ರೇಟ್ ಸ್ಕ್ರೀನಲ್ಲಿ ಇರ್ತಾ ಇದ್ವಿ. ಇವಾಗ ಎಲ್ಲರೂ ಒಂದೇ ಸ್ಕ್ರೀನಲ್ಲಿ ಇರೋದ್ರಿಂದ ಇವಾಗ ಎಲ್ಲರಿಗೂ ಫ್ಯಾನ್ಸ್ ಇದ್ದಾರೆ. ಸೊ ಎಲ್ಲ ಒಬ್ಬೊಬ್ಬರು ಬಂದಾಗ್ಲೂ ಪ್ರತಿಯೊಬ್ಬರು ಎಂಟ್ರಿಗೂ ಎಲ್ಲರೂ ಆ ವಿಜಲ್ಲು, ಆ ಶಿಲ್ಲೆ, ಆ ಚಪ್ಪಾಳೆ ಇದೆಲ್ಲ ಕೇಳೋದಕ್ಕೆ ಅದು ಒಂಥರ ವಾವ್ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ. ತುಂಬ ಖುಷಿ ಆಗುತ್ತೆ. ಸೊ ಇನ್ನೂ ಯಾರೆಲ್ಲ ಅಮೃತಾಂಜನ್ ಸಿನಿಮಾ ನೋಡಿಲ್ಲ, ದಯವಿಟ್ಟು ಪ್ಲೀಸ್ ಒಂದ್ಸಲ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿ. ನಿಮ್ಗೆ ಇಷ್ಟ ಆದರೆ ಇನ್ನೊಬ್ರಿಗೆ ಹೇಳಿ ಅಂತೀವಿ, ಇಷ್ಟ ಆಗಿಲ್ಲ ಅಂದರೆ ಹೇಳಬೇಡಿ. ಬಟ್ ಖಂಡಿತ ನಿಮಗೆ ನಗಿಸ್ತೀವಿ, ನಿಮ್ಗೊಂದು ಎಂಟರ್ಟೈನ್ಮೆಂಟ್ ಹಿಂಗಿರುತ್ತೆ. ಸೊ ಒಂದ್ಸಲ ನಂಬಿಕೆ ಇಟ್ಟು ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ. ಇಷ್ಟು ದಿನ ಶಾರ್ಟ್ ಫಿಲ್ಮಲ್ಲಿ ನಿಮ್ಗೆ ಇಷ್ಟು ನಗಿಸಿದ್ದೀವಿ, 20 ಮಿನಿಟ್ಸಲ್ಲಿ 2.5 ಅವರ್ಸ್ ನಮಗೆ ಸಿಕ್ಕಿದೆ ಅಂದರೆ ನಾವು ಇನ್ನೆಷ್ಟು ಎಂಟರ್ಟೈನ್ ಕೊಡ್ಬೋದು ನಿಮಗೆ ಅಂತ ಒಂದ್ಸಲ ಯೋಚನೆ ಮಾಡಿ. ಸೊ ದಯವಿಟ್ಟು ಎಲ್ಲರೂ ಒಂದ್ಸಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ. ನನ್ನ ಫಸ್ಟ್ ಶಾರ್ಟ್ ಫಿಲಮು ಅಮೃತಾಂಜನೆ, ಅದನ್ನೇ 2.5 ಕೋಟಿ ಜನ ನೋಡಿದರು. ನನ್ನ ಫಸ್ಟ್ ಸಿಲ್ವರ್ ಸ್ಕ್ರೀನ್ಸ್ ಸಿನಿಮಾನೂ ಅಮೃತಾಂಜನೆ. ಅದು ಏನೋ ಅದ್ಭುತ ಅಂತ ಅನ್ಬೋದಣ್ಣ. ಸಖತ್ ಏನು ಅಂದರೆ ನಾವು ಪ್ರೀಮಿಯರ್ ಶೋ ಮಾಡಿದಾಗೂ ಸುಮಾರು ಜನ ಸುಮಾರು ಜನ ಅಂದರೆ ನಾವೊಂದು 500 ಸೀಟ್ಸ್ ಬುಕ್ ಮಾಡಿದರೆ ಇರೋ ಥಿಯೇಟ್ರ್ ಬುಕ್ ಮಾಡಿದರೆ 700-800 ಜನ ಬಂದಿದ್ದರು. ಸುಮಾರು ಒಂದು 200-250 ಜನ ವಾಪಸ್ ಹೋದ್ರು. ಐ ಥಿಂಕ್ ನೀವು ನೋಡಿರ್ತೀರಾ. ಇವಾಗ ಇಲ್ಲಿ ಸಿನಿಮಾ ಯಾರ್ಯಾರು ನೋಡ್ಕೊಂಬಂದವ್ರೆ ಎಲ್ಲರೂ ಹೇಳ್ತಾರದು ಎಕ್ಸ್ಟ್ರಾಡಿನರಿ ಕಾಮಿಡಿ ಗುರು, ಸಕ್ಕತ್ತಾಗಿ ಮಾಡಿದರೆ ನೀವೇ ಪ್ರಮೋಟ್ ಮಾಡಿರಿ, ಇನ್ನೂ ಸಿನಿಮಾ ಪ್ರಮೋಟ್ ಮಾಡಿರಿ ಅಂತ ಬಂದಿದ್ದು ಆಡಿಯನ್ಸ್ ಹೇಳ್ತವ್ರೆ. ಇನ್ನೂ ಪ್ರಮೋಟ್ ಮಾಡಿರಿ ಅಂತ. ಅದಂತೂ ಸಖತ್. ಮತ್ತು ನನ್ನ ಕ್ಯಾರೆಕ್ಟರ್ನ ಏನು ಅಲ್ಟಿ ಕ್ಯಾರೆಕ್ಟರ್ ಎಲ್ಲ ಏನು ಗುರು ಹಂಗೆ ಊಟ ತಿನ್ನಿಸ್ತೀಯ ನೀನು, ನಮ್ಗೆ ಯಾವಾಗ ಊಟ ತಿನ್ನಿಸ್ತೀಯ ಅಂತ ಹೇಳ್ತಾರೆ. ಸಖತ್ ಖುಷಿ ಆಯ್ತಾನೆ. ಅದಂತೂ ಅದು 8ನೇದು 9ನೇದು 10ನೇದು ಅದ್ಭುತ ನನ್ನ ಲೈಫಲ್ಲಿ ಅಂತೂ ನಡೆದಿರೋದು. ಯಾಕಂದರೆ ಅವರು ಟ್ರೈಲರ್ ನೋಡ್ಬಿಟ್ಟು ಅವ್ರು ನಿಮಗೆಲ್ಲ ಗೊತ್ತು ಸುಮ್ಮನೆ ಎಲ್ಲದಕ್ಕೂ ಇದು ಮಾಡೋ ಅಂಥವ್ರಲ್ಲ ಅಂತ. ಅವ್ರು ನಮ್ಮ ಶಾರ್ಟ್ ಫಿಲಮ್ಗಳೆಲ್ಲ ಎಷ್ಟು ಸರ್ ನಮ್ಮ ಶಾರ್ಟ್ ಫಿಲಮ್ಗಳೆಲ್ಲ ನೋಡ್ಕೊಂಬಂದವ್ರು ನೋಡಿದ್ದೀನಿ ಅಂತ ಇದ್ರು. ದೆನ್ ನಮ್ಮ ಟ್ರೈಲರ್ ಏನು ಅಮೃತಾಂಜನ್ ಟ್ರೈಲರ್ ರಿಲೀಸ್ ಆದಾಗ ಅವ್ರು ನೋಡಿ ನಿನ್ನೆ ಫೋನ್ ಮಾಡಿಬಿಟ್ಟು ಏನು ಸಖತ್ತಾಗಿ ಮಾಡಿದ್ದೀರ ಕಣ್ರೋ, ಏನೇ ಸಪೋರ್ಟ್ ಬೇಕಂದ್ರೆ ಕೇಳ್ರೋ ನಾನು ಮಾಡ್ತೀನಿ ಅಂತಂದ್ರು. ಅದಂತೂ ಸಖತ್ ಖುಷಿ ಆಯಿತು. ಆಮೇಲೆ ಎಸ್ಪೆಷಲಿ ಡೈಲಾಗ್ಗಳು ಮೆನ್ಷನ್ ಮಾಡಿದ್ರು. ಎಸ್ಪೆಷಲಿ ನಂದು ಲಾಸ್ಟಲ್ಲಿ ಅವ್ನು ಯಾರೋ ಲೈಕ್ ಏನು ಆವ್ರೇಜ್ ಫಿಗರ್ ಆಂಟಿ ಅಂತ ಒಂದು ಡೈಲಾಗ್ ಹೊಡಿತಾನಲ್ಲೋ, ಅವ್ನು ಸಕ್ಕ ಟೈಮಿಂಗ್ ಐತೆ, ಅವ್ನು ಕೊಡ್ರೋ ಫೋನಲ್ಲಿ ಮಾತಾಡ್ತೀನಿ ಅಂದರು. ನನಗೆ ಆಮೇಲೆ ಫೋನ್ ಕೊಟ್ಟರು, ಅಬ್ಬಾ ಮಗ ಚೆನ್ನಾಗಿ ಮಾತಾಡ್ತೀಯಾ, ಟೈಮಿಂಗ್ ಚೆನ್ನಾಗೈತೆ ಅಂದರು. ಅಂದರೆ ಹೊಸದಾಗಿ ಇನ್ನು ನನ್ನ ಫಸ್ಟ್ ಸಿನಿಮಾಗೆ ಪ್ಯಾನ್ ವರ್ಡ್ ಹೀರೋ ಆಲ್ ದಿ ಬೆಸ್ಟ್ ಹೇಳಿದ್ರು ಅಂದರೆ ಇದಕ್ಕಿಂತೂ ನಮಗೆ ಆಶೀರ್ವಾದ ಬೇಕಾ?
ಅದು ಹೆಂಗಾಯಿತು ಅಂದರೆ ನನಗಂತೂ ಈ ಆನೆ ಬಲ ಅಂತಾರಲ್ಲ, ಆನೆ ಬಲ, ಸಿಂಹ, ಹುಲಿ, ವೈಲ್ಡ್ ಟೈಗರ್ ಎಲ್ಲ ವೈಲ್ಡ್ ಅನಿಮಲ್ಸ್ ಬಲನೂ ಬಂದಂಗಾಯ್ತು ಎಷ್ಟು ಸರ್ ಫೋನ್ ಮಾಡಿ ನನ್ನ ಹತ್ರ ಮಾತು. ನೀವೆಲ್ಲ ನೋಡಿದ್ರ ಫಿಲಮು? ನಿಮಗೆಲ್ಲ ಏನು ಅನಿಸ್ತು ಸರ್? ನೀವು ಜೆನ್ಯೂನಾಗಿ ಹೇಳಿ, ಚೆನ್ನಾಗೈತೆ ಅಂದರೆ ಚೆನ್ನಾಗೈತೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ, ಏನು ತೊಂದರೆ ಇಲ್ಲ. ಯಾಕಂದರೆ ಇವಾಗ ಜೆನ್ಯೂನಾಗಿ ನಿಮ್ಗೆ ಅನ್ಸಿದ್ದು ಹೇಳಿದ್ರೇ ಜನಕ್ಕೂ ಓಕೆ ನೋಡ್ಬೋದು ಅನ್ನೋದು. ಸೊ ಯಾರ್ಯಾರು ನಿಮಗೆ ನೋಡಿ, ನಾನು ಅವತ್ತು ಹೇಳೋದಷ್ಟೇ, ಹೊಸಬ್ರ ಸಿನಿಮಾ ಅಂತನೋ ಕನ್ನಡದ ಸಿನಿಮಾ ಅಂತನೋ ಅಲ್ಲ ನಾನು ಹೇಳೋದು. ನನ್ನ ಶಾರ್ಟ್ ಫಿಲಮ್ಗಳು ಯಾರ್ಯಾರು ನೋಡಿದ್ರು, ಇಲ್ಲ ನನ್ನ ಅಮೃತಾಂಜನ್ ಸಿನಿಮಾ ಕಂಟೆಂಟ್ ಪೋಸ್ಟರ್ ನಿಮ್ಗೆ ಇಷ್ಟ ಆದರೆ ಬಂದು ನೋಡಿ, ಟ್ರೈಲರ್ ನಿಮ್ಗೆ ಇಷ್ಟ ಆಯ್ತಾ ಬಂದು ನೋಡಿ, ಇಲ್ಲ ಇವ್ಯಾವೂ ನೋಡಿಲ್ವ ಯಾರೋ ಒಬ್ರು ಬಂದು ಇವಾಗ ಯಾರ್ಯಾರು ಫಸ್ಟ್ ಶೋ ನೋಡ್ಕೊಂಬಂದು, ಇಲ್ಲ ನಾನು ಪ್ರೀಮಿಯರ್ಸ್ ನೋಡ್ಕೊಂಬಂದು ಸಿನಿಮಾ ಸಖತ್ತಾಗೈತೆ ಕಂಡ್ರೆ ಹೋಗಿ ಅಂತವ್ರು ಅದನ್ನು ಕೇಳಿಸ್ಕೊಂಡಾದ್ರೂ ನಿಮಗೆ ಅನಿಸಿದ್ರೆ ದಯವಿಟ್ಟು ಸಿನಿಮಾ ಬನ್ನಿ, ಇವತ್ತೇ ಬನ್ನಿ, ಅಂದರೆ ಬುಕ್ ಮಾಡ್ಕೊಂಡು ಅವಾಗಲೇ ಬನ್ನಿ. ಯಾಕಂದರೆ ಮತ್ತೆ ಮುಂದೆ ನೆಕ್ಸ್ಟ್ ವೀಕು ನೆಕ್ಸ್ಟ್ ವೀಕ್ ಹೋಗೋಣ, ವೀಕೆಂಡಲ್ಲಿ ಹೋಗೋಣ ಅಂದರೆ ಸಿನಿಮಾಗಳು ಅಂದರೆ ನಿಲ್ಸಲ್ಲ ನಮ್ಮವು ಹೊಸಬ್ರದ್ದು. ಸೊ ಅದಕ್ಕೋಸ್ಕರ ದಯವಿಟ್ಟು ನಿಮ್ಗೆ ಯಾರಾದರೂ ಸಿನಿಮಾ ಚೆನ್ನಾಗೈತೆ ಅಮೃತಾಂಜನ್ ಅಂತಂದ್ರೇ ದಯವಿಟ್ಟು ಬುಕ್ ಮಾಡ್ಕೊಂಡು ಸಿನಿಮಾಗೆ ಬನ್ನಿ.